ನೀರು ತೆಗಿಯೋದು ಫಿಶ್ಗೆಲ್ಲ ತುಂಬ ಒಳ್ಳೆಯದು. ಸ್ಟ್ರೆಸ್ ಆಗಿಬಿಡುತ್ತೆ ಫಿಶ್ಗೆ. ಮಿಸ್ಟರ್ ಗ್ರೀನ್ ಅಂತ ಮೆಡಿಸಿನ್ ತಗೊಂಡಿದ್ದು ಫಿಶು. ಸ್ನಾನ ಮಾಡಿರೋ ಥರ ಅನಿಸ್ತಾ ಇದೆ, ಫುಲ್ ಕ್ಲಿಯರ್ ಆಗುತ್ತೆ. ಅಲ್ಲಿ ಟಿಕೆಟ್ ತೊಗೊಂಡ್ಬಿಡುತ್ತೆ ನೋಡಿ, ನೀರು ಕಲರ್ ಹೆಂಗೆ ಚೇಂಜ್ ಆಗ್ತಾಯಿದೆ ಅಂದ್ಬಿಟ್ಟು. ನಾನು ಬೈಕ್ ತೊಗೊಂಡು 2.5 ಇಯರ್ಸ್ಗೆ ಬರೀ 8000 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ನಾನು ಜಾಸ್ತಿ ಎಲ್ಲೂ ಓಡಿಸಲ್ಲ, ಅದಕ್ಕೆ ಇನ್ನೂ ಹೊಸ ಬೈಕ್ ಥರನೇ ಇದೆ. ಸ್ಟಾಪ್ ಏನು ಮಾಡಬೇಕಾ? ಫಿಶ್ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಕ್ವೇರಿಯಮ್ದು ಫುಲ್ ನೀರು ತೆಗಿಬಾರ್ದು, ಒಂದು 50% ತೆಗೆದ್ಬಿಟ್ಟು 50% ಹಾಕಬೇಕು. ಅಕ್ವೇರಿಯಮಲ್ಲಿ ನೀರು ಕ್ಲೀನ್ ಮಾಡೋದೇ ಇಲ್ಲ, ಯಾವಾಗಲೂ ವರ್ಷಕ್ಕೊಂದ್ಸತಿ ಅಷ್ಟೇ ಫುಲ್ಲು ಕ್ಲೀನ್ ಮಾಡೋದು. ಇಲ್ಲ ಅಂದರೆ 2-3 ಮಂತ್ಸ್ಗೊಂದ್ಸತಿ ನೀರು ಚೇಂಜ್ ಮಾಡ್ತೀನಿ ಅಷ್ಟೇ 50%. ಆವಾಗಲೇ ಫಿಶ್ ಜಾಸ್ತಿ ದಿವಸ ಬದುಕೋದು. ತುಂಬ ನೀರು ಚೇಂಜ್ ಮಾಡ್ತಾಯಿದ್ರೆ ಫಿಶ್ಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಥರ ಪೈಪಲ್ಲಿ ಸುಮ್ಮನೆ ನೀರು ತೆಗಿತೀನಿ. ನೋಡಿ, ಈ ಥರ ಸುಮ್ಮನೆ ಪೈಪಲ್ಲಿ ಹಳೆ ನೀರನ್ನ ತೆಗಿತೀವಿ. ಹಂಗೆ ಈ ಥರ ಗಲೀಜನ್ನೆಲ್ಲ ಸಕ್ ಮಾಡ್ಕೊಂಡು ಹೊಸ ನೀರು ಹಾಕೋದು ಅಷ್ಟೇ. ಫಿಶ್ ಎಲ್ಲ ಹೊಡೋಯ್ತಾ? ಫಿಶ್ ಆ ಕಡೆ ಇದೆ, ಫಿಶ್ ಟೋರ್ಸ್ ಆ ಕಡೆ ಬಂದರೆ ಹಿಂಗೋಗುತ್ತೆ. ಇವಾಗ ಇದೊಂದೇ ಫಿಶ್ ಬದುಕಿರೋದು. ಎಷ್ಟೊಂದು ಫಿಶ್ ಇತ್ತು, ಎಲ್ಲ ಫಿಶ್ಶು ಸತ್ತೋಗ್ಬಿಟ್ಟಿದೆ. ಈ ಫಿಶ್ಗೆ ತುಂಬ ಭಯ. ಯಾರು ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿದ ತಕ್ಷಣ ತುಂಬ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ನೋಡಿ ಹಿಂಗೆ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಫಿಶು. ಇಷ್ಟೇ ನೀರು ತೆಗಿಯೋದು. ಇವಾಗ ಹೊಸ ನೀರು ಹಾಕ್ಬಿಟ್ರೆ ಮುಗೀತು ಅಷ್ಟೇ. ಆದರೆ ಫಿಶ್ ನೋಡಿ ಎದುರ್ಕೊಂಡು ಹೆಂಗೆ ಕೆಳಗೆ ಹೋಗಿ ಕೂತ್ಕೊಂಡಿದೆ. ಸ್ಟ್ರೆಸ್ ಆಗಿಬಿಡುತ್ತೆ ಫಿಶ್ಗೆ ತುಂಬ ಆ ಥರ ಡಿಸ್ಟರ್ಬ್ ಮಾಡಿದ್ರೆ. ಇವಾಗ ಹೊಸ ನೀರು ಹಾಕ್ಬಿಡ್ತೀನಿ. ನೋಡಿ, ನೀರು ಬಿಡ್ತಾ ಇದ್ದೀನಿ, ನೀರು ತುಂಬಿಸ್ಬಿಡ್ತೀವಿ ಅಲ್ಲಿ. ಅಕ್ವೇರಿಯಮ್ ನೀರು ಚೇಂಜ್ ಮಾಡಿದ ತಕ್ಷಣ ಫಿಶ್ ಕೆಳಗೆ ಹೋಗಿ ಹಿಂಗೆ ಕೂತ್ಬಿಡುತ್ತೆ. ಅದಕ್ಕೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಗಲೀಜು ನೋಡಿ ಎಷ್ಟಿದೆ. ಅದು ಒಂದು ಸ್ವಲ್ಪ ಹೊತ್ತು ಫಿಲ್ಟ್ರ್ ಹಾಕ್ಬಿಟ್ರೆ ಗಲೀಜೆಲ್ಲ ಕ್ಲಿಯರ್ ಆಗಿಬಿಟ್ಟು ನೀರು ನೀಟಾಗುತ್ತೆ. ಫಿಶ್ಶಿಗೆ ಹೊಸ ನೀರು ಬಂದ ತಕ್ಷಣ ನೋಡಿ ಸ್ನಾನ ಮಾಡಿರೋ ಥರ ಅನಿಸ್ತಾ ಇದೆ. ಅದಕ್ಕೆ ಫುಲ್ ಖುಷಿಯಾಗಿದೆ. ಒಂದು ಸ್ವಲ್ಪ ಹೊತ್ತು ಆಗಿಬಿಟ್ರೆ ನೀರೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಆಮೇಲೆ ಇನ್ನೊಂದು ಸತಿ ಬಂದು ನೋಡ್ಕೊಬೋದು ಫಿಶ್ನ ಹೆಂಗಿದೆ ಅಂತ. ಇವಾಗ ಒಂದು ಸ್ವಲ್ಪ ಹೊತ್ತು ಫಿಲ್ಟ್ರ್ ಹಾಕ್ಬಿಟ್ಟಾದ್ಮೇಲೆ ನೀರೆಲ್ಲ ಎಷ್ಟು ಕ್ಲಿಯರ್ ಆಗಿಬಿಟ್ಟಿದೆ. ಗಲೀಜೆಲ್ಲ ಕೆಳಗೆ ಹೋಗಿ ಸೆಟಲ್ ಆಗಿಬಿಟ್ಟಿದೆ. ಫಿಶ್ ಫುಲ್ ರಿಕವರ್ ಆಗಿಬಿಟ್ಟಿದೆ. ಸ್ಟ್ರೆಸ್ಸಿಂದ ಎಷ್ಟು ಆರಾಮಾಗಿ ಓಡಾಡ್ತಾರೆ. ನೀರು ಚೇಂಜ್ ಮಾಡಿದ್ದೀವಲ್ಲ, ಅದಕ್ಕೆ ಇವಾಗ ಮೆಡಿಸಿನ್ ಹಾಕಬೇಕು. ಅಕ್ವೇರಿಯಮ್ ನೀರು ಚೇಂಜ್ ಮಾಡಿದಾಗ ಮಿಸ್ಟರ್ ಗ್ರೀನ್ ಅಂತ ಮೆಡಿಸಿನ್ ಸಿಗುತ್ತೆ, ಇದು ಡ್ರಾಪ್ಸು. ಇದನ್ನು ಯಾವಾಗಲೂ ನೀರು ಚೇಂಜ್ ಮಾಡಿದಾಗ ಹಾಕಬೇಕು. ಇಲ್ಲಾಂದರೆ ಫಿಶ್ ಮೇಲೆಲ್ಲ ವೈಟ್ ಡಾಟ್ಸ್ ಅಂತ ಒಂದು ಡಿಸೀಸ್ ಬಂದ್ಬಿಟ್ಟು 2 ದಿವಸದಲ್ಲಿ ಟಿಕೆಟ್ ತೊಗೊಂಡ್ಬಿಡುತ್ತೆ. ಸೊ ಇದನ್ನೊಂದು 4 ಡ್ರಾಪ್ಸ್ ಹಾಕಿದ್ರೆ ಸಾಕು. ಸೊ ಇವಾಗ 4 ಡ್ರಾಪ್ಸ್ ಹಾಕ್ತೀನಿ. ಇದು ಹಾಕಿದ ತಕ್ಷಣ ನೀರು ಕಲರ್ ನೋಡಿ ಹೆಂಗೆ ಚೇಂಜ್ ಆಗುತ್ತೆ. ಇದು ಒಂಥರ ಬ್ಲೂ ಇಂಕ್ ಥರನೇ ಇರುತ್ತೆ. ಏನಾಗಲ್ಲ ಇದು ತುಂಬ ಹಾಕಿದ್ರು, ಬಟ್ ನೀರು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಫಿಶ್ಗೆಲ್ಲ ತುಂಬ ಒಳ್ಳೆಯದು. ನೋಡಿ ನೀರು ಕಲರ್ ಹೆಂಗೆ ಚೇಂಜ್ ಆಗ್ತಾಯಿದೆ ಅಂದ್ಬಿಟ್ಟು. ಇದು ಅನಿಮಲ್ಸ್ಗೆ ಹಾಕೋಕ್ಕಂತಲೇ ಟ್ಯಾಬ್ಲೆಟ್ಸು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಫಿಶ್ಗೆ ಏನಾದ್ರು ಹುಷಾರಿಲ್ದಂಗೆ ಆದಾಗ, ವೈರಲ್ ಇನ್ಫೆಕ್ಷನ್ ಆದಾಗ ಇದನ್ನೊಂದು ಟ್ಯಾಬ್ಲೆಟ್ ನೀರಲ್ಲಿ ಮಿಕ್ಸ್ ಹಾಕಬೇಕು. ಇದು ಬರ್ಡ್ಸ್ಗೆ ಎಲ್ಲದಕ್ಕೂ ಹಾಕ್ಬೋದು, ಇದು ಜನರಲ್ ಪರ್ಪಸ್ಸು. ಸೊ ಇದನ್ನು ಒಂದು ಇಟ್ಕೊಂಡಿದ್ದೀನಿ ಯಾವಾಗಾದ್ರು ಹುಷಾರಿಲ್ದಾಗ ಹಾಕೋಕ್ಕೆ. ಆ ಟ್ಯಾಬ್ಲೆಟ್ ಹೆಸರು ಹೇಳಿ. ಟ್ಯಾಬ್ಲೆಟ್ ಹೆಸರು ರೆಸ್ಟಿಕ್ ಕ್ಲೀನ್ ಅಂದ್ಬಿಟ್ಟು. ಓಕೆ, ತೋರಿಸ್ತೀನಿ ಒಂದು ನಿಮಿಷ. ಇದು ಎಲ್ಲ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದ್ರು ಕೊಡ್ತಾರೆ. ಇದು ಸ್ಟ್ಯಾಂಡರ್ಡ್ ಟ್ಯಾಬ್ಲೆಟ್. ಇದು ಅವ್ರಿಗೂ ಗೊತ್ತಿರುತ್ತೆ ಫಿಶ್ಗೆ ಹಾಕೋ ಟ್ಯಾಬ್ಲೆಟ್ ಕೊಡಿ ಅಂದರೆ. ಸೊ ಜ್ವರ ಬಂದಾಗೆಲ್ಲ ಕಡಿಮೆ ಆಗುತ್ತೆ ಫಿಶ್ಗೆ ಇದನ್ನು ಹಾಕಿದ್ರೆ. ಎಕ್ಸ್ಪೈರ್ಟ್ ರಿಪ್ಲೇಸ್ ಮಾಡಿದ್ದಾರೆ. ಏನೋ ಈ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದಾರೆ, ಏನೋ ಗಿಫ್ಟ್ ಥರ. ನೋಡೋಣ ಬನ್ನಿ ಏನು ಅಂತ. ಹಳೆ ಕ್ಲಚ್ ಪ್ಲೇಟು.
ಇದೇ ಹೋಗಿತ್ತು ಅಂದ್ಬಿಟ್ಟು ರಿಪ್ಲೇಸ್ ಮಾಡಿದ್ದಾರೆ ಇವಾಗ ಹೊಸದು. ನೋಡಿ ಬೈಕ್ ಸರ್ವಿಸ್ ಆದಮೇಲೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ.